आप देख रहे हैं एफएम एक्सप्रेस न्यूज। मैं आपके साथ मैं आज होगी विजयपुर न्यायवादी संघ का अध्यक्ष और उपाध्यक्ष ताकि विविध पदों पर भी आज चुनाव होने वाले हैं। सुबह 11 बजे से लेकर शाम के 5 बजे चलने वाली इस मतगणना में करीब 1000 से भी ज़्यादा न्यायवादी हिस्सा ले रहे हैं। मतगणना के बाद ही इसका फैसला हो जाएगा कि कौन बन रहा है विजयपुर नगर के अध्यक्ष, न्यायवादी संघ का अध्यक्ष और उपाध्यक्ष। मीडिया से बात करते हुए कादरी वकील जी का बयान। ಇವತ್ತು ಬಿಜಾಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ 2019-20 ಸಾಲಿನ ವಾರ್ಷಿಕ ಚುನಾವಣೆಯಲ್ಲಿ ಕಣದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ 3 ಮಂದಿ ನ್ಯಾಯವಾದಿಗಳು ಸ್ಪರ್ಧಿಸ್ತಾ ಇದ್ದಾರೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ 5 ಮಂದಿ ನ್ಯಾಯವಾದಿಗಳು ಸ್ಪರ್ಧಿಸ್ತಾ ಇದ್ದಾರೆ ಮತ್ತು ಆನರರಿ ಸೆಕ್ರೆಟರಿಗೆ 6 ಮಂದಿ ನ್ಯಾಯವಾದಿಗಳು ಸ್ಪರ್ಧಿಸ್ತಾ ಇದ್ದಾರೆ ಮತ್ತು ಜಾಯಿಂಟ್ ಸೆಕ್ರೆಟರಿಗೆ 3 ಮಂದಿ ನ್ಯಾಯವಾದಿಗಳು ಸ್ಪರ್ಧಿಸ್ತಾ ಇದ್ದಾರೆ ಮತ್ತು ಲೈಬ್ರರಿ ಸೆಕ್ರೆಟರಿಗೆ 3 ಮಂದಿ ನ್ಯಾಯವಾದಿಗಳು ಸ್ಪರ್ಧಿಸ್ತಾ ಇದ್ದಾರೆ ಮತ್ತು ಹಾಗೆ ಮ್ಯಾನೇಜ್ಮೆಂಟ್ ಕಮಿಟಿ ಆಡಳಿತ ಮಂಡಳಿ ಸದಸ್ಯರಿಗೆ 7 ಮಂದಿ ನ್ಯಾಯವಾದಿಗಳು ಸ್ಪರ್ಧಿಸ್ತಾ ಇದ್ದಾರೆ। ಇದರಲ್ಲಿ ಒಟ್ಟಾರೆ 1000 ಮತಗಳು ನ್ಯಾಯವಾದಿಗಳ ಸಂಘದಲ್ಲಿ ನೋಂದಾಯಿಸಿದ್ದು ಇರುತ್ತದೆ ಮತ್ತು 1000 ನ್ಯಾಯವಾದಿಗಳು ತಮ್ಮ ಮತವನ್ನು ಚಲಾವಣೆ ಮಾಡಬೇಕು ಮತ್ತು ಇವತ್ತು ಸಂಜೆ 11 ಗಂಟೆಯಿಂದ 5 ಗಂಟೆವರೆಗೆ ಮತದಾನ ನಡೀತದೆ ಮತ್ತು 6 ನಂತರ ಮತ ಎಣಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತದೆ ಮತ್ತು ಚುನಾವಣೆ ಮತ ಎಣಿಕೆ ಆದ ನಂತರ ಇವತ್ತೇ ಚುನಾವಣೆ ಫಲಿತಾಂಶವನ್ನು ಘೋಷಿಸಲಾಗುವುದು ಮತ್ತು ಇವತ್ತು ಈ ಚುನಾವಣೆಯಲ್ಲಿ ಎಲ್ಲ ನಮ್ಮ ನ್ಯಾಯವಾದಿಗಳು ಸಂಪೂರ್ಣ ತಮ್ಮ ಮತ ಚಲಾವಣೆ ಮಾಡ್ತಾ ಇದ್ದಾರೆ ಅನ್ನೋದು ಕಂಡು ಬರುತ್ತದೆ ಮತ್ತು ಎಲ್ಲ ನ್ಯಾಯವಾದಿಗಳು ಸ್ವಖುಷಿ ಮತ್ತು ಪ್ರೇಮದಿಂದ ಒಬ್ಬ ನಮ್ಮ ನ್ಯಾಯವಾದಿ ಸಂಘದ ಇಲೆಕ್ಷನ್ವನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ। ಚುನಾವಣೆ ಮತ್ತು ಒಂದು ಯೂನಿಟಿ ಮತ್ತು ಒಂದು ಆತ್ಮವಿಶ್ವಾಸದಿಂದ ಪೈಪೋಟಿ ನಡೆದಿದೆ। ನಾನು एस कादरी एडवोकेट बीजापुर बार एसोसिएशन। और भी लेटेस्ट खबरें देखने के लिए जुड़े रहिए एफएम एक्सप्रेस न्यूज़ के साथ और हमारे चैनल को सब्सक्राइब करना और साथ ही बेल आइकन को दबाना ना भूलें ताकि हमारी हर एक लेटेस्ट नोटिफिकेशन आप तक पहुंचती रहे। एफएम एक्सप्रेस न्यूज़, आपकी आवाज़ हमारी पहुंच।